ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿಜೆ ರಾಯ್ ಕಾನ್ಫಿಡೆಂಟ್ ಅನ್ನೋ ಬೃಹತ್ ಸಮೂಹ ಸಂಸ್ಥೆಗಳ ಚೇರ್ಮನ್, ರಿಯಲ್ ಎಸ್ಟೇಟ್ ಸೇರಿ ಹಲವು ಕಂಪನಿಗಳ ಒಡೆಯ. ಭಾರತ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಹಲವು ಕಂಪನಿಗಳನ್ನ ಕಟ್ಟಿ ಬೆಳೆಸಿದ್ದ ಬಿಸ್ನೆಸ್ ಮ್ಯಾನ್. ಕನ್ನಡದ ಬಿಗ್ ಬಾಸ್ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಿಗೂ ಸ್ಪಾನ್ಸರ್ ಮಾಡುತ್ತಾ ಸ್ಪರ್ಧಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡ್ತಾ ಸಮಾಜಮುಖಿ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದವರು. ಆದ್ರೆ ಇವತ್ತು ತಮ್ಮ ಕಚೇರಿಯಲ್ಲೇ ಎದೆಗೆ ಗುಂಡಿಟ್ಟುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಲಾಂಗ್ ಪೋರ್ಡ್ ರಸ್ತೆಯಲ್ಲಿರುವ ಕಾನ್ಫಿಡೆಂಟ್ ಕಚೇರಿ ಮೇಲೆ ಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ತೆರಿಗೆ ವಂಚನೆ ಆರೋಪದ ಮೇಲೆ ಈ ಹಿಂದೆ ಹಲವು ಬಾರಿ ಐಟಿ ಇಲಾಖೆಯಿಂದ ನೋಟಿಸ್ ಕೂಡ ನೀಡಲಾಗಿತ್ತು. ಅದರಂತೆ ಇವತ್ತು ಅಧಿಕಾರಿಗಳ ತಂಡ ದಾಳಿ ಮಾಡಿ ಲೆಕ್ಕಪತ್ರಗಳ ಪರಿಶೀಲನೆ ನಡೆಸ್ತಾ ಇದ್ರು. ಐಟಿ ಅಧಿಕಾರಿಗಳ ದಾಳಿ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಾಯ್ ಕೂಡ ಕಚೇರಿಗೆ ಬಂದಿದ್ರು. ಬಂದ ಕೂಡಲೇ ಅಧಿಕಾರಿಗಳು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸ್ಥಳದಲ್ಲೇ ವಿಚಾರಣೆ ಮಾಡಿದ್ರು. ಈ ವೇಳೆ ಕೆಲ ದಾಖಲಾತಿಗಳನ್ನ ಅಧಿಕಾರಿಗಳು ಕೇಳಿದ್ದಾರೆ. ದಾಖಲಾತಿಗಳನ್ನ ತರೋದಾಗಿ ಹೇಳಿ ತಮ್ಮ ಕೊಠಡಿಗೆ ಹೋಗಿದ್ರು ರಾಯ್. ಈ ವೇಳೆ ಪಿಸ್ತೂಲ್ನಿಂದ ಫೈರ್ ಮಾಡ್ಕೊಂಡಿದ್ದಾರೆ. ಕೂಡಲೇ ಗುಂಡಿನ ಶಬ್ದ ಕೇಳಿ ಅಧಿಕಾರಿಗಳು ಕೊಠಡಿ ಒಳಗೆ ತೆರಳಿದ್ದಾರೆ. ಅಷ್ಟರಾಗಲೇ ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಅವರನ್ನ ನಾರಾಯಣ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದ್ರೆ ಅಷ್ಟರಲ್ಲಿ ರಾಯ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ಘಟನೆ ಬಗ್ಗೆ ಐಟಿ ಅಧಿಕಾರಿಗಳು ಅಶೋಕನಗರ ಠಾಣೆಗೆ ಮಾಹಿತಿ ನೀಡಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಕೊಠಡಿಯ ಸಿಸಿ ಕ್ಯಾಮೆರಾ ದೃಶ್ಯಗಳು ಹಾಗೂ ಫೈರ್ ಮಾಡಿಕೊಂಡಿದ್ದ ಪಿಸ್ತೂಲ್ ಅನ್ನ ವಶಕ್ಕೆ ಪಡೆದುಕೊಂಡ್ರು. ಪಿಸ್ತೂಲ್ನಲ್ಲಿ ಒಂದು ಗುಂಡು ಹಾರಿರೋದು ಕನ್ಫರ್ಮ್ ಆಗಿದೆ. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದಲ್ಲಿ ಎಫ್ಎಸ್ಎಲ್ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿದೆ. ಸ್ಥಳದಲ್ಲಿ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದು, ಯಾವುದಾದ್ರೂ ಡೆತ್ ನೋಟ್ ಇದೆಯಾ, ಮೊಬೈಲ್ ಅಲ್ಲಿ ಡೆತ್ ನೋಟ್ ಬರೆಯಲಾಗಿದೆಯಾ, ಯಾರಿಗಾದ್ರೂ ಮೆಸೇಜ್ ಕಳಿಸಲಾಗಿದೆಯಾ ಅಂತ ಪರಿಶೀಲನೆ ನಡೆಸಲಾಗ್ತಾ ಇದೆ. ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇನ್ನು ಘಟನೆ ಬಳಿಕ ದಾಳಿಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿರೋ ಐಟಿ ಅಧಿಕಾರಿಗಳು ಸ್ಥಳದಿಂದ ತೆರಳಿದ್ರು. ಮೂಲತಃ ಕೇರಳದವರಾದ ಸಿಜೆ ರಾಯ್ ಹಿಂದೂಸ್ತಾನ್ ಪೆಟ್ರೋಲಿಯಂನಲ್ಲಿ ಕೆಲಸ ಮಾಡ್ತಾ ಇದ್ರು. 1997ರಲ್ಲಿ HP-ಯಲ್ಲಿ ಕೆಲಸ ತೊರೆದು ಬೆಂಗಳೂರಿನ HSR ಲೇಔಟ್ನಲ್ಲಿ ಲೇಔಟ್ ನಿರ್ಮಿಸೋ ಮೂಲಕ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾರೆ. ಬಳಿಕ ಬೆಂಗಳೂರು ಮತ್ತು ಕೇರಳದ ಪ್ರಮುಖ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಒಂದಾಗಿ ಕಾನ್ಫಿಡೆನ್ಸ್ ಗ್ರೂಪ್ ಬೆಳೆಯಿತು. ರಿಯಲ್ ಎಸ್ಟೇಟ್ ಹೊರತಾಗಿ ಹೋಟೆಲ್, ಏವಿಯೇಷನ್, ಶಿಕ್ಷಣ ಮತ್ತು ಚಲನಚಿತ್ರ ನಿರ್ಮಾಣದಲ್ಲೂ ಛಾಪು ಮೂಡಿಸಿದ್ರು. ಕೊಡುಗೈ ದಾನಿಯಂತಿದ್ದ ರಾಯ್ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡೋ ಮೂಲಕ ಅವರ ವಿದ್ಯಾಭ್ಯಾಸಕ್ಕೂ ನೆರವಾಗ್ತಾ ಇದ್ರು. ಇಂತಹ ವ್ಯಕ್ತಿ ಅದ್ಹೇಗೆ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋದು ಈಗ ಅನುಮಾನ ಮೂಡಿಸಿದೆ. ಭಾರತ ಮಾತ್ರ ಅಲ್ಲ, ದುಬೈ, ಅಬುಧಾಬಿಯಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮ ಸ್ಥಾಪಿಸುವ ಮೂಲಕ ವಿಶ್ವ ಮಟ್ಟಕ್ಕೆ ತಮ್ಮ ಉದ್ಯಮ ಕೊಂಡೊಯ್ದಿದ್ರು. ಅಲ್ಲದೆ ದುಬಾರಿ ಕಾರುಗಳು ಅಂದ್ರೆ ಸಖತ್ ಕ್ರೇಜ್. ರಾಯ್ ಬಳಿ ಬರೋಬ್ಬರಿ 12 ರೋಲ್ಸ್ ರಾಯ್ ಕಾರುಗಳಿದೆ. ಅಲ್ಲದೆ ತಮ್ಮ ಮೊದಲ ಕಾರು ಸಿಕ್ಕ ವಿಡಿಯೋ ಹಂಚಿಕೊಂಡಿದ್ದ ಸಿಜೆ ರಾಯ್ ಮೊದಲ ಕಾರು ಹುಡುಕಿ ಕೊಟ್ಟವರಿಗೆ 10 ಲಕ್ಷ ಬಹುಮಾನ ಕೊಟ್ಟಿದ್ರು. ಅಲ್ಲದೆ ಮಲಯಾಳಂ ಬಿಗ್ ಬಾಸ್ ನಲ್ಲಿಯೂ ಕಾನ್ಫಿಡೆನ್ಸ್ ಗ್ರೂಪ್ ಮೂಲಕ ಪರಿಚಿತರಾಗಿದ್ರು. 2019ರ ಜುಲೈ 29ರಂದು ಕರ್ನಾಟಕ ಖ್ಯಾತ ಉದ್ಯಮಿ ಹಾಗೂ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಮೂಲಕ ಉದ್ಯಮ ವಲಯದಲ್ಲಿ ಭಾರಿ ತಲ್ಲಣ ಸೃಷ್ಟಿಯಾಗಿತ್ತು. ಇದೀಗ ಕಾನ್ಫಿಡೆನ್ಸ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಯ್ ಆತ್ಮಹತ್ಯೆಗೆ ಕಾರಣ ಏನು, ವೈಯಕ್ತಿಕ ಕಾರಣಗಳು ಏನಾದ್ರೂ ಇದೆಯಾ ಅಥವಾ ಐಟಿ ದಾಳಿಯೇ ಇದಕ್ಕೆಲ್ಲ ಕಾರಣ ಆಯ್ತಾ ಅನ್ನೋದು ತನಿಖೆ ಬಳಿಕ ಅಷ್ಟೇ ಗೊತ್ತಾಗಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.